ಪ್ರಾಗೈತಿಹಾಸಿಕ ಕಾಲದ ಹಲವು ಮಡಕೆಗಳು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿರುವಂಥದ್ದು. ಈಗ ಆ ಮಡಿಕೆಗಳು ಪತ್ತೆಯಾಗಿರ್ತಕ್ಕಂತಹ ಸ್ಥಳದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ಬಹಳ ದೊಡ್ಡದಾಗಿರ್ತಕ್ಕಂತಹ ಮಡಿಕೆಗಳಿವು. ಸರಿಸುಮಾರು 5ರಿಂದ 6 ಫೀಟು ಅಂದರೆ 3ರಿಂದ 4 ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ಅಳತೆಯ ಪ್ರಕಾರವಾಗಿ ಮಡಿಕೆಗಳನ್ನು ಆ ಕಾಲದಲ್ಲಿ ಮಾನವರು ಇದನ್ನು ಬಳಕೆ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಈಗ ತೆಕ್ಕಲಕೋಟೆ ಗೌಡ್ರ ಮೂಲೆ ಗುಡ್ಡ ಇದು. ಈ ಗುಡ್ಡದಲ್ಲಿ 2 ಆಸ್ತಿ ಪಂಜರಗಳು ಪತ್ತೆಯಾಗಿದ್ದು, ಅದೇ ಪ್ರಕಾರವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ 3 ತಂಡಗಳಾಗಿ ಉತ್ಖನನ ಕಾರ್ಯವನ್ನು ಸುಗಂಧಿ ಅವರ ಟೀಮ್ ಮಾಡ್ತಾ ಇರುವಂಥದ್ದು. ಅಂದರೆ ಅವರು ಸಂಶೋಧಕರು ಅಮೇರಿಕಾದಿಂದನೇ ಬಂದಿರತಕ್ಕಂಥದ್ದು. ಹಾರ್ಟ್ ವೀಕ್ ಎಂಬ ವಿಶ್ವವಿದ್ಯಾಲಯದಿಂದ ಅಲ್ಲಿ ಪ್ರೊಫೆಸರ್ ಇದ್ದಾರೆ ಅವರು, ಅಂದರೆ ನಮಿತಾ ಎಸ್ ಸುಗಂಧಿ ಅವರು ಸಂಶೋಧನೆಗೋಸ್ಕರನೇ ಇಲ್ಲಿ ಬಳ್ಳಾರಿಗೆ ಬಂದಿರುವಂಥದ್ದು. ತೆಕ್ಕಲಕೋಟೆಗೆ ಬಂದು ಇಲ್ಲಿ ಸಂಶೋಧನೆ ಕಳೆದ 1 ತಿಂಗಳಿಂದ ಮಾಡ್ತಾಯಿದ್ದಾರೆ. ಆ ಪ್ರಕಾರವಾಗಿ ಇಲ್ಲಿ ಈ ಗುಡ್ಡದಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ 2 ಅಸ್ಥಿ ಪಂಜರಗಳು ದೊರೆತಿದ್ದಾರೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಡಕೆಗಳು, ದೊಡ್ಡ ದೊಡ್ಡ ಗಾತ್ರದ ಮಡಕೆಗಳು ಪತ್ತೆಯಾಗಿದ್ದಾವೆ. ನಾ ಈಗ ಸ್ಥಳೀಯರನ್ನು ಮಾತಾಡ್ತೀನಿ. ಅಂದರೆ ಅವರು ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥವರು ಸ್ಥಳೀಯರಾಗಿದ್ದಾರೆ. ಸರ್, ಈಗ ಇಂಥ ದೊಡ್ಡದಾಗಿರ್ತಕ್ಕಂತಹ ಮಡಕೆಗಳನ್ನು ನೋಡಿದಾಗ ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ, ನನ್ನ ಜೊತೆ ಹರಿನಾಯಕರಿದ್ದಾರೆ. ನಾವು ಹಿರೇಬೆನ್ಕಲ್ ಮೆಗಾಲಿಥಿಕ್ ಸೈಟ್ ಅಲ್ಲಿಂದ ಬಂದಿರೋದು, ಈ ಆಸಕ್ತಿಯಿಂದ ನೋಡೋಕೆ ಬಂದಿರೋದು. ಇಲ್ಲಿನ ಅಬ್ಸರ್ವ್ ಮಾಡಿದ ಪ್ರಕಾರ ನಾವು ಮಡಿಕೆ ಚೂರುಗಳೆಲ್ಲ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೇಕಾದ್ರೆ ದಪ್ಪಿದ್ದಾವೆ. ಅದರ ಅರ್ಥ ಅಂದ್ರೆ ಒಂದು 3 ಫೀಟು 3.5 ಫೀಟಕ್ಕಿಂತ ಹೆಚ್ಚು ದೊಡ್ಡ ಇರೋಂಥ ಮಡಿಕೆಗಳು ಅನ್ಬರಿಯಲ್ಸ್ ಅಂತಂತಾರೆ. ಈಗ ನೀವು ಅಲ್ಲಿ ನೋಡಿರೋ ಪ್ರಕಾರ ದೊಡ್ಡ ದೊಡ್ಡ ಮಡಿಕೆಯೊಳಗಡೆ ಮಾನವನ ಅಸ್ಥಿಪಂಜರದ ಬೋನ್ಗಳು ಎಲ್ಲನೂ ಅದರಲ್ಲಿ ಇಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಮಡಿಕೆಯಲ್ಲಿ ಇದಕ್ಕೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಬೂದಿ ಸಂಸ್ಕಾರ ಮಾಡಿದ್ದೆಲ್ಲನೂ ಅದರಲ್ಲಿರುತ್ತೆ. ನೀವು ನೋಡ್ಬೋದು, ಅಲ್ಲೊಂದಿದೆ. ಇವು ನಮ್ಮ ಹಿರೇಬೆನ್ಕಲ್ಲಲ್ಲೂ ಇದೇ ಥರ ಅನ್ಬರಿಯಲ್ ಸೈಟು ಇದ್ದಾವೆ. ಮುಖ್ಯವಾಗಿ ನಮ್ಮಲ್ಲಿ ಫೇಮಸ್ ಏನಂದರೆ ಇದು ಡಾಲ್ಮೆನ್ಸ್. 1500ಕ್ಕಿಂತ ಹೆಚ್ಚು 8 ವೆರೈಟಿ ಶಿಲಾ ಸಮಾಧಿಗಳಿದ್ದಾವೆ. ಮತ್ತು ಸಾಕಷ್ಟು ಕೇವ್ಗಳಿದ್ದಾವೆ, ಕೇವ್ ಶೆಲ್ಟರ್ಸ್ ಇದ್ದಾವೆ, ರಾಕ್ ಶೆಲ್ಟರ್ಸ್ ಇದ್ದಾವೆ. ಸುಮಾರು ಒಂದು 18 ಕಡೆ ಕೇವ್ ಪೇಂಟಿಂಗ್ಸ್ ಇದ್ದಾವೆ. ಅದೇ ಆಸಕ್ತಿಯಿಂದ ನಾವು ಇಲ್ಲಿ ನೋಡೋಣ ಅಂತ ಬಂದಿದ್ವಿ. ನಮ್ಮ ಜೊತೆಗೆ ಹರನಾಯಕರು ಇದ್ದಾರೆ. ನೀವು ನೋಡಿದ ಹಾಗೆ ಈ ಮಡಿಕೆಗಳನ್ನು ದೊಡ್ಡ ದೊಡ್ಡ ಗಾತ್ರದಲ್ಲಿ ನೋಡಿದ್ರೆ ಇದೊಂದು ರೀತಿ ಶವ ಸಂಸ್ಕಾರದ ಪದ್ಧತಿ ಇತ್ತು ಅನ್ನೋದು ಒಂದಾದರೆ, ಅಂದರೆ ಅಲ್ಲಿ 2 ಮೃತದೇಹ ಅಂದರೆ ಅಸ್ಥಿ ಪಂಜರಗಳನ್ನು ಕೂಡ ನೋಡಿದ್ದೀರಾ. ಅದು ಒಂದು ರೀತಿ ಶವ ಸಂಸ್ಕಾರದ ಪದ್ಧತಿ. ಅಲ್ಲಿ ಅಂದರೆ ಅಸ್ಥಿ ಪಂಜರದ ಮೇಲೆ ಅಂದರೆ ಮೃತದೇಹದ ಮೇಲೆ ಕಲ್ಲನ್ನಿಟ್ಟು ಶವ ಸಂಸ್ಕಾರ ಮಾಡಿರುವಂಥದ್ದು. ಇಲ್ಲಿ ಮಡಿಕೆಗಳನ್ನು ಕಾಣ್ತಾ ಇದ್ದಾರೆ. ಸದ್ಯಕ್ಕೆ ಗೊತ್ತಿರುವಂಥ ಮಾಹಿತಿ ಏನಿಲ್ಲ ಸರ್. ಈಗ ಅದು ನಾವಲ್ಲಿ ಪ್ರಾಥಮಿಕ ಅಂತ ಮನುಷ್ಯ ಸತ್ತರ ನಂತರ ಅವನನ್ನು ಉಳುವ ಪದ್ಧತಿ. ಆ ಉಳಿದ ನಂತರ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಸ್ಥಿ ಅಂದರೆ ಮಾಂಸ ಎಲ್ಲ ಹೋದ್ಮೇಲೆ ಬರೀ ಮೂಳೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಇನ್ನಿತರ ಆಭರಣಗಳು ಇದ್ದರೂ ಕೂಡ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಡಿಕೆಯಲ್ಲಿಟ್ಟು ತೊಗೊಂಡು ಬಂದು ಇಲ್ಲಿ ಸಮಾಧಿ ಮಾಡೋವಂಥ. ಅಂದರೆ ಇಲ್ಲಿ ಮತ್ತೆ ಪೂಜಾ ಪದ್ಧತಿ ಪರಿವರ್ತನೆ ಇತ್ತು ಅಂತ. ಈಗ ಅದನ್ನು ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಮಗೆ ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟ್. ನಿಜಕ್ಕೂ ಅಂದರೆ ಭಾಳಷ್ಟು ವಿಸ್ಮಯ ಅನಿಸ್ತಾ ಇದೆ. ಈ ಪದ್ಧತಿ ನಮ್ಮ ಭಾಗದಲ್ಲಿ ಈಗ ನಾವು ಹಿರೇಬೆಣಕಲ್, ಈ ತೆಕ್ಕಲಕೋಟೆ, ಈಗ ಬಳ್ಳಾರಿ, ಈಗ ನಾವು ಸಂಗನಕಲ್ ಅಂತ ಇರ್ತೀವಲ್ಲ, ಇದೆಲ್ಲದೂ ಕೂಡ ಆದಿಮಾನವನ ಜೀವನದ ಕ್ರಮವನ್ನು ತಿಳಿಸ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದ್ದಂತೆ. ಇದನ್ನು ನೋಡಿದ್ಮೇಲೆ ನಮಗೆ ಪ್ರಾಥಮಿಕ ಫಸ್ಟಿಗೆ ನೋಡಿ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಇದೇ ಮಾಹಿತಿ ಹೇಳ್ತಾ ಇದ್ವಿ. ಗಡಿಗೆಯಲ್ಲಿ ತಂದುಬಿಟ್ಟು ಈಗ ಶಿಲಾ ಸಮಾಧಿಗಳಲ್ಲಿಟ್ಟು ಅದನ್ನು ವರ್ಷಕ್ಕೊಮ್ಮೆ ಆರಾಧನೆ ಮಾಡೋದು, ಅಂದರೆ ಪುನರ್ಜನ್ಮದ ಕಲ್ಪನೆ ನಮ್ಮವ್ರಿಗಿತ್ತು. ಅದನ್ನೇ ನಾವು ಇವತ್ತಿಗೆ ನಡ್ಸ್ಕೊಂಡು ಬರ್ತಾ ಇದ್ವಿ ಅಂತ. ಆದರೆ ಇವತ್ತು ಸಾಕ್ಷಾತ್ ಕಣ್ಣಿಂದ ದರ್ಶನ ಮಾಡ್ದಂಗೆ ಆಯಿತು. ನಿಜಕ್ಕೂ ಈ ರೀತಿಯ ಕಲ್ಪನೆ ಆದಿಮಾನವನಿಗೆ ಮೊದಲೇ ಇತ್ತು ಅನ್ನೋದಕ್ಕೆ. ಮತ್ತು ಇವತ್ತು ನಾವು ಅದನ್ನು ಅನುಸರಿಸ್ತಾ, ಇವತ್ತು ಕೇವಲ ನಾವು ಸಮಾಧಿ ಮಾಡಿಬಿಡ್ತೀವಿ, ಆದರೆ ಅವ್ರು ಅದನ್ನು ಬಿಡ್ತಿದ್ದಿಲ್ಲ. ಅದನ್ನು ಮತ್ತೆ ಒಂದು ಕಡೆಗೆ ಪವಿತ್ರ ಸ್ಥಳ ಅಂತೇಳಿ ಭಾವಿಸಿ ಅವುಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಮತ್ತು ವರ್ಷಕ್ಕೊಮ್ಮೆ ತಿಥಿ ರೀತಿಯಲ್ಲಿ ಮಾಡುವಂಥದ್ದು ಕಂಡು ಬರುವಂಥದ್ದು. ಇದಿಷ್ಟು ಇಲ್ಲಿ ಸ್ಥಳೀಯರು ಮತ್ತು ಇತಿಹಾಸ ಆಸಕ್ತರು ಹೇಳ್ತಾ ಇರುವಂಥದ್ದು. ಅಂದರೆ ಆ ಕಾಲದಲ್ಲಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ಶವ ಸಂಸ್ಕಾರದ ಪದ್ಧತಿ ಇತ್ತು ಮತ್ತು ಪುನರ್ಜನ್ಮದಲ್ಲಿ ಅವರು ಒಂದು ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ಫಸ್ಟಿಗೆ ಪ್ರಾಥಮಿಕ ಹಂತದಲ್ಲಿ ಶವ ಸಂಸ್ಕಾರ ಅಂದರೆ ಹೂಳುವಂಥ ಪದ್ಧತಿ ಇತ್ತು. ನಂತರದಲ್ಲಿ ಆ ಮೂಳೆಗಳನ್ನು ತೆಗೆದುಕೊಂಡು ಮಡಿಕೆಯಲ್ಲಿ ಹಾಕುವ ಮೂಲಕವಾಗಿ ಮತ್ತೊಂದು ರೀತಿ ಅದನ್ನು ಶವ ಸಂಸ್ಕಾರ ಮಾಡಿ ಅದನ್ನು ಪೂಜೆ ಮಾಡ್ಕೊಳ್ತಾ ಬರ್ತಾಯಿದ್ರು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.